ಎಲ್ಲರಿಗೂ ನಮಸ್ಕಾರ. ಸೂಪರ್ ಮಾಮ್ ಅರುಣ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ಅಧಿಕ ಮಾಸದ ಪೂಜೆಗೆ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಒಂದು ಚಿಕ್ಕ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋನ ನೋಡಿ ನಮ್ಮ ವ್ಯೂವರ್ಸ್ ಒಬ್ರು ವೀಣಾ ಅನ್ನೋರು ಅಧಿಕ ಮಾಸದ ಬತ್ತಿಗಳನ್ನ ಒಂದೊಂದಾಗಿ ತೋರಿಸಿ ಅಂತ ಕೇಳಿದ್ರು. ಹೇಗೂ ನಾನು ಅದನ್ನ ತುಪ್ಪದಲ್ಲಿ ನೆನೆಸಿರ್ಲಿಲ್ಲ, ನೆನೆಸ್ಬೇಕು ಅಂತ ಅನ್ಕೋತಾ ಇದ್ದೆ. ಅಷ್ಟರಲ್ಲಿ ಆ ಕಮೆಂಟ್ ಕೂಡ ಇವತ್ತು ಓದಿದೆ ನಾನು. ಹಾಗಾಗಿ ಅವ್ರಿಗೆ ತೋರಿಸಿದಾಗೂ ಆಗುತ್ತೆ, ಹೇಗೂ ನಾನು ತುಪ್ಪದಲ್ಲಿ ನೆನೆಸ್ಬೇಕಲ್ಲ, ಹಾಗಾಗಿ ಅದನ್ನು ಕೂಡ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ನಂದಿನಿ ತುಪ್ಪ ತಗೊಂಡಿದ್ದೀನಿ, ನೀರು ಕಾಸಿಟ್ಕೊಂಡಿದ್ದೀನಿ, ಮಟ್ಲದಲ್ಲಿ ಹಾಕ್ಕೋತೀನಿ. ಎಷ್ಟು ತುಪ್ಪ ನೆನ್ಸಕ್ ಬೇಕೋ ಅಷ್ಟು ತುಪ್ಪನ. ಆಮೇಲೆ ನೀರು ಕಾಸ್ಕೊಂಡು ಬಂದಿದ್ದೀನಿ, ಯಾಕಂದ್ರೆ ತುಪ್ಪನ ಡೈರೆಕ್ಟ್ ಕಾಸಬಾರ್ದು ಅಂತ ಹೇಳ್ತಾರೆ. ಅದಕ್ಕಾಗಿ ಇದರಲ್ಲಿ ಬಿಟ್ರೆ ಅದೇ ಕರಿಗ್ ಬಿಡುತ್ತಲ್ಲ, ಅದರಲ್ಲಿ ಕರಗ್ಲಿ, ಅದು ಅಲ್ಲೇ ತನ ನಿಮ್ಗೆ ಎಲ್ಲಾನು ನಾನು ತೋರಿಸ್ತೀನಿ. ಈಗ ಆಲ್ರೆಡಿ ನಾನು 2 ಡೇಸ್, ನಿನ್ನೆ ಮತ್ತೆ ಇವತ್ತು 2 ದೀಪನ ಇದರಲ್ಲಿ ಬಳಸಿದೀನಿ. ಅದು ಯಾವುದು ಅಂದ್ರೆ ಈ ತರ ಕಡ್ಡಿ ಇತ್ತು, ನಾನು ಇದರಲ್ಲಿ ಕಟ್ ಮಾಡಿ ನಿಮ್ಗೋಸ್ಕರ ತೋರಿಸ್ತಾ ಇದ್ದೀನಿ. ಈ ರೀತಿ 33 ಬತ್ತಿದು ಇಲ್ಲಿ ಒಂದು ದಾರ ಕಟ್ಟಿದ್ದಿರತ್ತೆ, ಅದು ಒಂದು ನಾನು ನಿನ್ನೆ ಹಚ್ಚಿದೀನಿ. ಇವತ್ತು ಹೇಗೂ ಇನ್ನು ತೋರ್ಸೋದಿತ್ತಲ್ಲ ಅಂತೇಳಿ ಈ ರೀತಿ ಒಂದು ಬತ್ತಿ ಬರುತ್ತೆ 33ದು, ಅದು ಒಂದು ಇವತ್ತು ಹಚ್ಚಿದೀನಿ. ಅದು ಬಿಟ್ರೆ ನೀವೆಲ್ಲ ಬೇರೆ ಬೇರೆ ಬತ್ತಿಗಳಿದಾವೆ, ತೋರಿಸ್ತೀನಿ. ಎಲ್ಲ ತೆಗೆದ್ರೆ ನಿಮ್ಗೂ ನೋಡ್ಕೊಳ್ಳೋದಕ್ಕೆ ಚೆನ್ನಾಗಿ ಅನ್ಸುತ್ತೆ. ಅಧಿಕ ಮಾಸ ಒತ್ತುಲ್ ಅಂತಾನೆ ಇವು. ಇದು ನೋಡಿ, ಇದು ನಾವು ಹೂ ಬತ್ತಿ ತರನೇ ಒಂದು ಕಾಯಿ, ತೆಂಗಿನಕಾಯಿ ತರ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ. ಇವನು ಅಷ್ಟೇ, ಇವೆಲ್ಲ ಎಳೆಗಳು ಅವ್ರಿಗೆ 33 ಕೌಂಟ್ ಬರೋ ರೀತಿನೇ ಮಾಡಿರ್ತಾರೆ. ಇದು ಒಂಥರ ವೆರೈಟಿ ಇದೆ ನೋಡಿ ಬತ್ತಿ. ಇದನ್ನು ಅಷ್ಟೇ 33 ಬತ್ತಿ ಸೇರಿಸಿ ಮೇಲ್ಗಡೆ ಹಚ್ಚೋದಕ್ಕೆ ಮಾಡಿರ್ತಾರೆ. ಇದು ಒಂದ್ ರೀತಿ ಮಾಡಿದ್ದಾರೆ ನೋಡಿ. ತುಪ್ಪದಲ್ಲಿ ನೆನೆಸಿ ಬತ್ತಿ ಹಚ್ಚಿದ್ರೆ ಬಹಳ ಹೊತ್ತು ಕೂಡ ಉರಿಯುತ್ತೆ, ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ. ಇದು ಒಂದು ತರದ ಜಡೆ ತರ ಅನ್ಸುತ್ತೆ, ಬಟ್ ಇದು ಜಡೆ ಅಲ್ಲ, ಇದು ಒಂಥರ ಬಂದಿದೆ ನೋಡಿ ಬತ್ತಿ. ಇದು ಗೋಪುರ ತರ ಮಾಡಿದ್ದಾರೆ, ಶಟಾರಿ ಅಂತೀವಲ್ಲ ಗೋಪುರ, ಶಟಾರಿ ತರ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ. ಗಂಟು ಇರುತ್ತಲ್ಲ ಆ ರೀತಿ ಇದೆ ನೋಡಿ, ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ನೋಡಿ, ಇದನ್ನು ಕೂಡ 33 ಸೇರಿಸಿ ಈ ತರ ಮತ್ತೆ ಹಾಲಲ್ಲಿ ಅದ್ದಿ ಈ ರೀತಿ ಮಾಡಿರ್ತಾರೆ, ದೀಪ ಹಚ್ಚೋದಕ್ಕೆ ಈಸಿ ಆಗ್ಲಿ ಅಂತ. ಇದನ್ನು ಒಂಥರ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಒಂಥರ ಬತ್ತಿ ಮಾಡಿದ್ದಾರೆ. ಇದು ಡೋಲ್ ತರ ಕಾಣಿಸ್ತಾ ಇದೆ ನನಗೆ, ಆ ಸೈಡ್ ಈ ಸೈಡ್. ಇವು ಒಂದೊಂದು ಬತ್ತಿಗೂ ಕೂಡ ಒಂದೊಂದು ಹೆಸರು ಇರ್ಬೋದು, ನನಗೆ ಎಲ್ಲಾ ಬತ್ತಿಗಳ ಹೆಸರು ಗೊತ್ತಿಲ್ಲ. ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಇದು ನೋಡಿ ಜಡೆ ಬತ್ತಿ, ಇದು ಕೆಳಗಡೆ ಈ ರೀತಿ ಜಡೆ ಹಾಕಿರುವಂತದ್ದು. ಎಲ್ಲದಕ್ಕೂ ಒಂದೊಂದು ಹೆಸರು ಇರುತ್ತೆ, ಬಟ್ ನನಗೆ ಕೆಲವೊಂದು ಹೆಸರುಗಳು ಗೊತ್ತಿಲ್ಲ. ಹಾಗಾಗಿ ಇದು ಲಾಡಿ ಮಾಡ್ತೀವಲ್ಲ, ಗಂಡ ದೀಪ ಹೊರುವಾಗ ಈ ತರದ್ದೇ ಬತ್ತಿ ಮಾಡಿ ದೀಪನ ಹಚ್ತಾರೆ ಅದಕ್ಕೆ. ಇದು ನೋಡಿ, ಇದನ್ನು ಒಂಥರ ಬತ್ತಿ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಲ್ಲ. ಈ ರೀತಿ ತುಪ್ಪದಲ್ಲಿ ಹದ್ದಿ ಈ ರೀತಿ ಹಚ್ಚಿ ದೇವ್ರಿಗೆ ಬೆಳಗಿದಾಗ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನ್ಸುತ್ತೆ. ಇದು ಒಂದ್ ರೀತಿ ಇದೆ ನೋಡಿ. ಇದು ನಾವು ಕಾರ್ತಿಕ ಮಾಸದಲ್ಲಿ 365 ಬತ್ತಿಗಳ ದೀಪನ ಹಚ್ತೀವಲ್ಲ, ಆ ರೀತಿ ಇದೆ. ಇದು ಒಂದ್ ರೀತಿ ಇದೆ ನೋಡಿ, ಎಳೆ ಎಳೆಯಾಗಿದೆ. ಇಲ್ಲಿ ದೀಪ ಹಚ್ಚೋದಿಕ್ಕೆ ಮಾಡಿದ್ದಾರೆ. ಇದು ಒಂಥರ ಬತ್ತಿ, ಇದು ಒಂಥರ ಇದೆ ನೋಡಿ ಬತ್ತಿ, ಎಲ್ಲಾನು ಸೇರಿಸಿ ಹೂ ಬತ್ತಿ ತರ ಮಾಡಿದ್ದಾರೆ. ಇದನ್ನು ಗದದ ತರ ಕಾಣ್ತಾ ಇದೆ ನೋಡಿ ಬತ್ತಿ. ಇವೊಂದ್ 2 ಬತ್ತಿ ಇದಾವೆ. ಇದು ಒಂದು ತೋರ್ಸಿದ್ನೆಲ್ಲ ನಾನು, 365 ಬತ್ತಿ ಹೇಗೆ ದೀಪ ಹಚ್ತೀವಲ್ಲ ಆ ರೀತಿ ಇದೆ ಇದು ಕೂಡ. ಇದು ಒಂಥರ ಬತ್ತಿ ಇದೆ ನೋಡಿ, ಕೆಳಗಡೆ ಇದತ್ತ ಗಂಟಿದೆ ನೋಡಿ, ಬತ್ತಿ ಹಚ್ಚೋದಿಕ್ಕೆ ಮಾಡಿದ್ದಾರೆ. ಇದನ್ನು ಕೂಡ ಅಷ್ಟೇ 3 ರೀತಿ ಇದೆ ನೋಡಿ, ಎಲ್ಲ ಪಾರ್ಟ್ ಹಚ್ಚಿ ಮತ್ತೆ ಇಲ್ಲಿ ಈ ರೀತಿ ಮಾಡಿದ್ದಾರೆ. ಇದು ಒಂಥರ ಇದೆ ನೋಡಿ, ಇದು ಒಂದ್ ರೀತಿ ಬತ್ತಿ. ಇವು ಒಂದೊಂದು ದಿನ ಒಂದೊಂದು ಬತ್ತಿನ ಹಚ್ಬೇಕು. ಒಂದಿನ ಯಾವಾಗಾದ್ರೂ ನಿಮ್ಗೆ ಮಿಸ್ ಆಗಿತ್ತು ಅಂತ ಇಟ್ಕೊಳ್ಳಿ, ಅವತ್ತು ನೀವು ಎರಡು ಪೂಜೆ ಮಾಡಿದ್ರೆ ಸರಿ ಹೋಗುತ್ತೆ. ಇದು ಒಂಥರ ಬತ್ತಿ, ಇಲ್ಲಿ ನಾವು ದೀಪನ ಹಚ್ಬೇಕು ತುಪ್ಪದಲ್ಲಿ ನೆನೆಸಿ. ಇದನ್ನು ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಒಂದೇನೋ ಜಡೆ ಹಾಕಿದ ತರ ಇದೆ, ಇನ್ನೊಂದು ರೌಂಡ್ ತಿರುಗಿಸ್ ತರ ಇದೆ, ಚೆನ್ನಾಗಿದೆ ಅಲ್ಲ. ಇವ್ ಹೆಸರು ಏನಂತಾರೋ ನನಗೆ ಇನ್ನ ಎಲ್ಲಾ ಹೆಸರು ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಈ ಬತ್ತಿಗಳ ಬಗ್ಗೆ ಅಂದ್ರೆ ಇದ್ರ ಹೆಸರು ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಈ ರೀತಿ ನೋಡಿ, ಇದನ್ನು ಈ ರೀತಿ ಇದೆ ನೋಡಿ. ಮತ್ತೆ ಈ ಕೆಳಗಡೆ ಈ ತರ ಇದೆ. ಇವ್ರಕ್ಕೆಲ್ಲ ಒಂದೊಂದು ಏನು ಹೆಸರುಗಳು ಇರ್ತವೆ. ಇದೊಂಥರ ಬತ್ತಿ ನೋಡಿ, ಎಲ್ಲ ಕಲರ್ ಅಲ್ಲೇ ಇದೆ. 1 2 3 4 5 6 ಕಲರ್ ಸೇರಿಸಿ ಒಂದು ಬತ್ತಿನ ಮಾಡಿದ್ದಾರೆ ನೋಡಿ. ನೋಡಿದ್ರಲ್ಲ ಈ 33 ಬತ್ತಿಗಳು ಎಷ್ಟು ಚೆನ್ನಾಗಾವಂತ. ಇವೆಲ್ಲ ಮತ್ತೆ ನಾನು ಇಲ್ಲೇ ಹಾಕ್ತೀನಿ. ನಿಮ್ ಜೊತೆ ಇದಿಷ್ಟು ನಾನು ಮಾತಾಡಿದ್ರಾಗ ನಾನು ತುಪ್ಪ ಕೂಡ ಕರಿಗ್ ಬಿಡ್ತೀವಿ ನೋಡಿ. ಈಗ ಒಂದೊಂದಾಗಿ ಈ ರೀತಿ ಡಿಪ್ ಮಾಡಿ ನೆನ್ಸಿಟ್ಕೊಂಡ್ರೆ, ಯಾವಾಗೇ ಆಯ್ತು ನೀವು ದೀಪ ಹಚ್ಬೇಕಾಯ್ತಂದ್ರೆ ಈ ರೀತಿ ತುಪ್ಪದಲ್ಲಿ ಮುಂಚೆನೆ ನೆನ್ಸಿಟ್ರೆ ಬಹಳ ಹೊತ್ತು ಕೂಡ ಉರಿತದ. ಹಾಗೆ ಬತ್ತಿ ಕೂಡ ಎಲ್ಲಾನು ಕಂಪ್ಲೀಟ್ ಆಗಿ ಉರಿತದ.
ಈಗ ಇದು ಡೈಲಿ ಒಂದು ಬತ್ತಿನ ನಾವು ಪೂಜೆ ಮಾಡ್ತೀವಲ್ಲ, ಪೂಜೆ ಆದ್ಮೇಲೆ ಹಚ್ಬೇಕು. ಈಗ ನಾವ್ ಎಲ್ಲಿಗ ನಾವು ಊರ್ ಹೋದಾಗ ಅಥವಾ ಪಿರಿಯಡ್ಸ್ ಆದಾಗ 5 ದಿನ ಮಾಡಿರಂಗಿಲ್ಲಲ್ಲ, ಆ 5 ದಿನನ ನೀವು ಯಾವಾಗಾದ್ರೂ ಡೈಲಿ ಒಂದು ಡಬಲ್ ಮಾಡಿನೂ ಕಂಪ್ಲೀಟ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನೀವು ಒಂದೇ ದಿನ ಕೂಡ ಎಷ್ಟು ಕಡಿಮೆ ಇರ್ತಾವಲ್ಲ, ಎಷ್ಟು ಗ್ಯಾಪ್ ಆಗಿರ್ತಾವಲ್ಲ ಅವೆಲ್ಲ ಕೂಡ ಮುಗಿಸ್ಕೋಬಹುದು. ಅಧಿಕಸ್ಸೆ ಅಧಿಕ ಫಲಂ ಅಂತ ಹೇಳ್ತೀವಲ್ಲ, ಹಾಗಾಗಿ ನಾವ್ ಈ ಅಧಿಕ ಮಾಸದಲ್ಲಿ ಒಂದು ಮಾಡಿದ್ರು ಕೂಡ ಅದರ ದುಪ್ಪಟ್ಟು ಫಲ ಸಿಕ್ಕುತ್ತಲ್ಲ. ನಾನು ತುಪ್ಪದಲ್ಲಿ ಈ ರೀತಿ ನೆನ್ಸಿಟ್ಕೊಂಡಿದ್ದೀನಿ. ಮತ್ತೇನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ಕೇಳಿ, ನಾನು ಖಂಡಿತ ನಿಮ್ಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.